ರಾಮ್, ಬಿಸಿ ಬಿಸಿ ಗಂಜಿ ತಂದಿದ್ದೀನಿ. ಇದನ್ನ ಕುಡಿದ್ರೆ ಹೊಟ್ಟೆ ತಂಪಾಗ್ಬಿಡುತ್ತೆ. ನನಗೆ ಬೇಡ. ಜ್ವರ ಇರುವಾಗ ಗಂಜಿ ಬೇಡ ಅನ್ಬಾರ್ದು. ತಗೋ ಕುಡಿ. ಬೇಡ ಅಂತ ಒಂದ್ಸಲ ಹೇಳೋದು ಅರ್ಥ ಆಗಲ್ಲ ನಿನಗೆ? ಒಂದು ಇವಳಿಗೆ ಕೆಟ್ಟ ಧೈರ್ಯ ಇರಬೇಕು, ಇಲ್ಲ ಅಂದ್ರೆ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟಿರ್ಬೇಕು. ನೋಡು ಸ್ನೇಹ, ನಿನ್ನ ರಾಮ್ ಸಂಬಂಧ ಹೇಗೆ ನನಗೆ ಗೊತ್ತಿಲ್ಲ, ನನ್ಗದ್ ಬೇಕಾಗೂ ಇಲ್ಲ. ಆದ್ರೆ ಈಗ ರಾಮ್ ಮದುವೆ ಆಗಿರೋ ಹುಡುಗ, ನೀನು ಅವನ ಜೊತೆ ರೀತಿ ನಡ್ಕೊಳ್ಳೋದು ನನಗೆ ಯಾಕೋ ಸರಿ ಅನಿಸ್ತಿಲ್ಲ. ಈ ವಿಷಯಗಳು ನನಗಾಗೋದು ಇಲ್ಲ. ಪ್ರೇಮಾಗಿಂತ ಒಂದು ಪಟ್ಟು ಜಾಸ್ತಿನ ಸಿಟ್ಟು ಬರುತ್ತೆ. ನೀನು ನಮಗ್ ಗೊತ್ತಿರೋದ್ರಿಂದ ಸುಮ್ಮನಾಗಿದೆ. ಈ ಇಲ್ಲಿಗೆ ಬಿಟ್ಟು ಇಲ್ಲಿಂದ ಹೊರಡು. ಈ ಜಗಳ ಈ ಪ್ರೇಮ ನನ್ ಮೇಲೆ ಕೈ ಮಾಡಿದಾಳೆ. ನನ್ನ ಹೇಳ್ಕೊಂಬಂದು ಆಚೆ ಬೆಸ. ಅವಳಾಗವಳೆ ನನ್ನ ಹತ್ರ ಬಂದು ಕ್ಷಮೆ ಕೇಳೋ ತನಕ ನಾನು ಹೋಗೋದಿಲ್ಲ. ನಿನಗೆ ಸಮಾಧಾನವಾಗಿ ಹೇಳಿದ್ರೆ ಅರ್ಥ ಆಗಲ್ವಾ? ಇಲ್ಲಿ ತಪ್ಪಿರೋದು ನಿಂದೆ. ನೀನೇ ಪ್ರೇಮನ್ಗೆ ಕ್ಷಮೆ ಕೇಳಬೇಕು. ಅದನ್ ಬಿಟ್ಟು ಪ್ರೇಮ ನಿನ್ನ ಹತ್ರ ಕ್ಷಮೆ ಕೇಳೋಂಥದ್ದು ಏನೂ ನಡೆದಿಲ್ಲ ಇಲ್ಲಿ. ನೀವ್ ಹೀಗೆ ಹೇಳೋದ್ರಲ್ಲಿ ಯಾವ ಆಶ್ಚರ್ಯನೂ ಇಲ್ಲ. ಯಾಕಂದ್ರೆ ನೀವ್ ಯಾವಾಗ್ಲೂ ಈ ಪ್ರೇಮಂಗೆ ಸಪೋರ್ಟ್ ಮಾಡ್ತೀರಾ. ಹಾಗಂತ ನಾನ್ ನಿನ್ನ ಸುಮ್ನೆ ಬಿಡೋದಿಲ್ಲ. ಯಾಕಂದ್ರೆ ನಾನ್ ಪ್ರೀತಿಸಿದ ಹುಡುಗನ ಮೋಸ ಮಾಡಿ ತಾಳಿ ಕಟ್ಟಿಸ್ಕೊಂಡಿದ್ದಾಳೆ ಇವಳು. ಆ ತಾಳಿನ ಇರೋದಕ್ ಬಿಡೋದಿಲ್ಲ ನಾನು. ಸಮಾಧಾನವಾಗಿ ಹೇಳ್ತಾ ಇದ್ದೀನಿ ಅಂದ್ರೆ ಮಿತಿ ಮೀರಿ ನಡ್ಕೋತಿದ್ಯಲ್ಲ. ನೋಡು, ನೀನು ಯಾರೇ ಆಗಿರ್ಬೋದು, ಎಂಥ ದೊಡ್ಡ ಮನೆ ಮಗಳಾಗಿರ್ಬೋದು, ನನ್ ಸೊಸೆ ತಾಳಿ ಮುಟ್ಟೋದಕ್ಕೆ ಎಷ್ಟು ಧೈರ್ಯ ನಿನ್ಗೆ? ಇನ್ನೊಂದು ಕ್ಷಣ ನೀನು ನನ್ನ ಕಣ್ಮುಂದೆ ಇದ್ರೆ ಪರಿಣಾಮ ನೆಟ್ಟಗಿರಲ್ಲ. ಹೊರಡು, ಹೊರಡು ಅಂದೆ.
ಏನೂ ಇದೆಲ್ಲ. ಈ ಸಮಯದಲ್ಲಿ ನೀನೇ ನಿನ್ನ ಹೆಂಡತಿ ಬರ ವಹಿಸ್ತು ಹೋದ್ರೆ ಅವಳಿಗೆ ಇನ್ಯಾರೋ ಇದ್ದಾರೆ. ನನಗೆ ನಿಜವಾಗ್ಲೂ ನೀನು ಈ ವಿಷಯದಲ್ಲಿ ಸುಮ್ಮನೆ ಇರೋದು ಯಾಕೋ ಸರಿ ಅನಿಸ್ತಿಲ್ಲ. ರಾಮ್, ನೀನು ನಾನ್ ಬೆಳೆಸಿದ ಮಗ. ಸರಿ ಯಾವುದು ತಪ್ಪು ಯಾವುದು ಅಂತ ನಿನಗೆ ಬೇಗ ಗೊತ್ತಾಗ್ಬೇಕು. ಇದೇ ಕೊನೆ. ಸ್ನೇಹ ನೀನ್ ನೆಪ ಇಟ್ಕೊಂಡು ನಿಮ್ಮ ಮನೆಗೆ ಬರೋದಾಗ್ಲಿ, ಇನ್ಯಾರೋ ಅವಳನ್ನ ಕರ್ಸೋದಾಗ್ಲಿ ಆದ್ರೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ. ನೋಡುತ್ತೇನೋ ಮಗ್ನೆ, ನಿನ್ ದೊಡ್ಡಮ್ಮ ಹೇಗ್ ಮಾತಾಡ್ಬಿಟ್ಟು ಹೋದ್ರು ಅಂತ. ಇವತ್ತು ನಿನ್ನ ಈ ಪರಿಸ್ಥಿತಿಗೆ ಕಾರಣ ಅವರೇ ಕಣೋ. ನೀನು ನಿನ್ನ ಪ್ರೀತಿನ ಕಳ್ಕೊಂಡಿದ್ದು, ಆ ಪ್ರೇಮ ನಿನ್ನ ಗಂಡ್ ಬಿದ್ದಿತ್ತು, ಇದೆಲ್ಲದಕ್ಕೂ ಕಾರಣ ಅವರೇ. ಯೋಚನೆ ಮಾಡು ರಾಮ್. ನೀನ್ ನಿನ್ ದೊಡ್ಡಮ್ಮನ್ ಮಾತು ಕೇಳಿದಷ್ಟು ನಿನ್ ಜೀವನನೇ ಹಾಳಾಗುತ್ತೆ. ನೀನು ನಿನ್ನ ಹೆತ್ತಮ್ಮನ್ ಮಾತು ಕೇಳಬೇಕು ಕಣ. ಈ ವಿಷಯದಲ್ಲಿ ಯಾರ ಮಾತು ಕೇಳಬೇಕು, ಯಾರ ಮಾತು ಕೇಳಬಾರ್ದು ಅನ್ನೋ ಚೆನ್ನಾಗಿ ಗೊತ್ತಿದೆ ನನಗೆ. ನನಗೆ ಯಾರು ಅಡ್ವೈಸ್ ಕೊಡಕ್ ಬರಬೇಡಿ. ರಾಮ್, ಬಿಸಿ ಬಿಸಿ ಗಂಜಿ ತಂದಿದ್ದೀನಿ, ಇದನ್ನ ಕುಡಿದ್ರೆ ಹೊಟ್ಟೆ ತಂಪಾಗ್ಬಿಡುತ್ತೆ. ನನಗೆ ಬೇಡ. ಜ್ವರ ಇರುವಾಗ ಗಂಜಿ ಬೇಡ ಅನ್ಬಾರ್ದು, ತಗೋ ಕುಡಿ. ಬೇಡ ಅಂತ ಒಂದ್ಸಲ ಹೇಳೋದು ಅರ್ಥ ಆಗಲ್ವ ನಿನಗೆ? ರಾಮ್, ನನ್ ಮೇಲಿನ ಸಿಟ್ನ ಗಂಜಿ ತೋರಿಸ್ಬೇಡ್ವೋ. ನಿಂಗೆ ಹುಷಾರಿಲ್ಲ, ಊಟದ ಮೇಲೆ ತಾತ್ಸಾರ ಮಾಡಿದ್ರೆ ಹೇಗೆ ಹುಷಾರಾಗುತ್ತೆ ಹೇಳು? ಓಹೋ, ನೀವು ಡಾಕ್ಟ್ರು ಬರೀ ನಮ್ಗಷ್ಟೇ ಹೇಳೋದಾ ಚೆನ್ನಾಗಿ ಊಟ ಮಾಡಿ ಮಾತ್ರೆ ತಗೊಳ್ಳಿ ಅಂತ? ನೀವು ಮಾತ್ರ ಈ ತರ ಪಾಲಿಸದೇ ಇರೋದು. ಆಯ್ತು, ಏನಿವಾಗ? ಗಂಜಿ ಕುಡಿಬೇಕಲ್ವಾ, ಕೊಡು. ಇದು ಜಾಂಡ್ರು ಮಾಡೋ ಲಕ್ಷಣ. ಹೇಳಿದ್ ಒಂದ್ ಮಾತಿಗೆ ಇಸ್ಕೊಂಡ್ ಕುಡ್ದಿದ್ರೆ ಇಷ್ಟೆಲ್ಲ ಮಾತಾಡ್ತಿದ್ನಾ? ಕೊಟ್ಟಿಲ್ವಾ, ಹೊರಡು ಈಗ. ಸುಮ್ಮನೆ ಇರಿಟೇಟ್ ಮಾಡ್ಬೇಡ. ನೀನ್ ನನ್ ಮೇಲೆ ಕೋಪ ಮಾಡ್ಕೊಂಡ್ರು ಪರವಾಗಿಲ್ಲ, ಗಂಜಿ ಕುಡಿತೀಯಲ್ಲ ಅದೇ ಸಮಾಧಾನ. ಪ್ರೇಮ ಪ್ಲೀಸ್. ಆಯ್ತು, ಪೂರ್ತಿ ಕುಡ್ದು ಖಾಲಿ ಮಾಡ್ಬೇಕು. ಏನೇ ಇವತ್ತು ಗೆದ್ದು ಬಿಟ್ಟೆ ಅಂತ ಬೀಗ್ತಿದ್ಯಾ? ಚಿಲ್ವಲ್ಲ ಅತ್ತೆ, ನಾನು ನಿಮ್ ಸೊಸೆ, ನೀವು ನನ್ನತ್ತೆ. ನಮ್ಮಿಬ್ರ ಮಧ್ಯೆ ಗೆಲುವು ಸೋಲು ಎಲ್ಲ ಇಲ್ಲ. ನೀವ್ ಯಾವತ್ತು ನನ್ನ ಸೊಸೆ ಅಂತ ಒಪ್ಕೋತಿರೋ ಆವತ್ತೇ ನನ್ ಗೆದ್ದ ಹಾಗೆ. ಓಹ್, ಆ ಆಸೆ ಬೇರೆ ಇದ್ಯಾ? ಕನ್ಸು ಕಾಣ್ಬೇಕು, ಕನ್ಸು. ಕನ್ಸಲ್ಲ ಅತ್ತೆ, ನಂಬಿಕೆ. ಗೆದ್ದೇ ಗೆಲ್ತೀನಿ ಅನ್ನೋ ನಂಬಿಕೆ ಇದೆ. ಹಲೋ ಸರ್. ವಾಟ್ ಇಸ್ ರಾಮ್? ನಿಮ್ಮ ಮನೆಯವರು ನನ್ನ ಮಗಳನ್ನ ಏನು ಅನ್ಕೊಂಡಿದ್ದಾರೆ? ಅವಳು ನೀವು ಪ್ರೀತಿಸ್ತಾರಂತ ಹುಡುಗಿ,
ಅವಳನ್ನ ಇಷ್ಟು ಕೆಟ್ಟಾಗಿ ನಡೆಸ್ಕೊಳ್ಳೋದ? ಹಾಂ? ಸರ್ ಇಲ್ಲ, ಅದು ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ರಾಮ್. ಐ ನೆವರ್. ಆ ಪ್ರೇಮನ್ಗೆ ಎಷ್ಟು ಧೈರ್ಯ ನನ್ನ ಮಗಳ ಮೇಲೆ ಕೈ ಮಾಡೋದಕ್ಕೆ. ನಿಮ್ ದೊಡ್ಡ ಬುದ್ಧಿ ಬೇಡವಾ? ಊರಿಗೆ ದೊಡ್ಡವರು ಅಂತ ಹೇಳ್ಕೊತಾರೆ, ಅವರು ನನ್ನ ಮಗಳ ಮೇಲೆ ಕೈ ಮಾಡಿದ್ದಾರೆ. ನಾನು ಇದನ್ನು ಸಹಿಸ್ಕೊಳ್ಳಲ್ಲ ರಾಮ್, ಸಹಿಸ್ಕೊಳ್ಳಲ್ಲ. ಸರ್ ಪ್ಲೀಸ್, ಆಗೋಗಿದೆ. ನಾನು ದೊಡ್ಡಮ್ಮನ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ನನ್ಗೆ ಕೇಳಿಸ್ಕೊಳ್ಳೋದಕ್ಕಾಗಲ್ಲ. ಹಾಗಂದ್ರೆ ಹೇಗಾಗುತ್ತೆ ರಾಮ್? ಅವ್ರು ಇವತ್ತು ನನ್ನ ಮಗಳ ಮೇಲೆ ಕೈ ಮಾಡಿದ್ದಾರೆ, ನಾಳೆ ಬಾಯ್ ಸರ್. ಏನಕ್ಕ ನಿನ್ ಮಗ ಅದು ಏನೇ ಆದ್ರೂ ಆ ದೊಡ್ಡಮ್ಮನ್ ಬಿಡ್ಕೊಡೋದೇ ಇಲ್ಲ ಅಂತಾನಲ್ಲ. ಅದೇ ಕಣೋ ನಮಗೆ ಅಡ್ಡಿ ಮಾಡ್ತಾ ಇರೋದು. ರಾಮ್ಗೆ ಕಲ್ಯಾಣಿ ಮೇಲಿರೋ ಬಲವಾದ ನಂಬಿಕೆ ಗೌರವನೇ ನಮಗೆ ಅಡ್ಡಿ ಮಾಡ್ತಾ ಇರೋದು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಆ ಪ್ರೇಮನ ಒತ್ತು ಮನೆಯಿಂದ ಆಚೆ ಹಾಕಿರ್ತಿದ್ದೆ. ಏನಕ್ಕ ಹೇಳ್ತಾ ಇದೀಯಾ? ಹೌದು ಕಣೋ, ನನ್ನ ಮಗ ರಾಮ್ ಕಲ್ಯಾಣಿ ಮಾತನ್ನ ವೇದವಾಕ್ಯ ಅಂತ ಪಾಲಿಸ್ತಾನೆ. ಅವಳು ಹೇಳೋ ಪ್ರತಿ ಪದನೂ ಶಾಸನ ಇದ್ದ ಹಾಗೆ. ಅವಳನ್ನ ಇವನು ದೇವತೆ ಅನ್ಕೊಂಡಿದ್ದಾನೆ. ಅದಕ್ಕೆ ಇವನಿಗಿಷ್ಟ ಇಲ್ಲ ಅಂದ್ರೂ ಆ ಪ್ರೇಮನ ಸಹಿಸ್ಕೊಂಡು ಹೋಗ್ತಾ ಇದ್ದಾನೆ. ನಿಜ ಅಕ್ಕ, ಆ ಕಲ್ಯಾಣಿ ತನ್ನ ಪರವಾಗಿರೋದ್ರಿಂದಲೇ ಈ ಪ್ರೇಮ ಇಷ್ಟೊಂದು ಹಾರಾಡ್ತಿರೋದು. ಕಲ್ಯಾಣಿ ಅವಳ ಪರ ಇದ್ದಾಳೆ ಅಂತಾನೆ ಇವನು ಕೈ ಕಟ್ ಹಾಕ್ದಾಗಿರೋದು. ಒಂದು ಸಲ ಆ ಕಲ್ಯಾಣಿ ಮೇಲಿರೋ ನಂಬಿಕೆ ಇವನಿಗೆ ಹೋಯ್ತು ಅಂದ್ರೆ ಆಗ ತನಗ್ ತಾನೇ ಆ ಕಟ್ಟನ್ನ ಬಿಚ್ಕೊಂಡು ಪ್ರೇಮನ ಒದ್ದು ಮನೆಯಿಂದ ಆಚೆ ಹಾಕ್ತಾನೆ. ಹಾಗಾಗಿ ಈಗ ನಾವು ಗಮನಿಸ್ಬೇಕಾಗಿರೋದು ಇವನು ಮನ್ಸಲ್ಲಿ ಕಲ್ಯಾಣಿ ಮೇಲಿರೋ ನಂಬಿಕೆನ ಅಳಿಸೋ ಕಡೆಗೆ.